ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಗಳಲ್ಲೂ ಮಾಡ್ತೀರಾ, ಬಟ್ ನನ್ನ ಟೇಸ್ಟ್ ಮಾಡಿ ನೋಡಿ. ಚಪಾತಿ ಜೊತೆಗೆ ಈ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಚಪಾತಿ ದೋಸೆಗೆ ಅಷ್ಟು ಟೇಸ್ಟಿಯಾಗಿ ಅನಿಸುತ್ತೆ. ಜೊತೆಗೆ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾರು ಬೇಡ, ಏನು ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು. ನೋಡಿ, ಎಲೆಕೋಸಿದು ಕ್ಯಾಬೇಜು, ಇದನ್ನು ಈ ಥರ ನಾನು ಸಣ್ಣ ಸಣ್ಣದಾಗಿ ಭಾಳ ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ. ಉದ್ದುದ್ದಕ್ಕಿರುತ್ತೆ, ತೆಳುವಾಗಿರುತ್ತೆ, ಆ ಥರ ಕಟ್ ಮಾಡ್ಕೊಳ್ತೀನಿ. ಮಾಡಿಬಿಟ್ಟು ಅದೆಲ್ಲ ಒಂದು ಇದರಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರ ನನ್ನದು ನೈಫ್ ತುಂಬ ಶಾರ್ಪ್ ಇರುತ್ತೆ. ಅದು ನನಗೆ ಅಭ್ಯಾಸ ಆಗೋಗಿದೆ. ಅದಕ್ಕೆ ನೀವು ಹಾಗಾಗಲೇ ನೀವು ಯಾವ ಥರ ಕಟ್ ಮಾಡ್ತೀರೋ ಅದೇ ಥರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಇದೆಲ್ಲ ಈ ಥರ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಕ್ಯಾಬೇಜನ್ನ ಒಂದು ಕಾಲು ಭಾಗ ತೊಗೊಂಡೆ ಅಷ್ಟೇ. ನೋಡಿ, ಈ ಥರ ಒಂದು ಚೂರು ನೀರು ಹಾಕ್ಬಾರ್ದು. ನೀರು ಹಾಕದೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ಕ್ಯಾಬೇಜನ್ನ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಬಿಟ್ಟು ಕ್ಯಾಬೇಜ್ ಕಟ್ ಮಾಡಿದ್ದೆಲ್ಲ ಹಾಕಿ, ಅದಕ್ಕೆ ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಹಾಕಿ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಕೊಳ್ಬೇಕು. ಜೊತೆಗೆ ಉಪ್ಪು, ಅರಿಶಿನ ಪುಡಿ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಹೊಸ ಥರ ಪಲ್ಯ ಇದು ಮಾಡಿ. ಆಮೇಲೆ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಸಿಡಿಲಿ. ಅಲ್ಲೂ ಕೂಡ ಒಂದು ಅರ್ಧ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿ, ಅದೊಂದು ಚೂರು ಬಾಡಿ ಬರುವಾಗ ನಾವು ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಬೌಲಲ್ಲಿ ಕ್ಯಾಬೇಜ್, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಅರಿಶಿನ ಪುಡಿ, ಉಪ್ಪು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಡಂಪ್ ಮಾಡಬೇಕು, ಹಾಕಬೇಕು ಇದಕ್ಕೆ. ನೋಡಿ, ಇದೊಂದು ಚೂರು ಹಿಂಗೆ ಫ್ರೈ ಆಗಿ ಬಂದಿರುತ್ತಲ್ಲ, ಆಗ ಅದನ್ನು ಹಾಕಿಬಿಟ್ಟು ಆ ಕ್ಯಾಬೇಜನ್ನ ಹಾಕಿದ್ರೆ ಒಂದೇ ಒಂದು ಆವಿಲಿ ಬೇಯುತ್ತೆ, ಬೇಗ ಬೇಯುತ್ತೆ. ಸೀದೋಗ್ಲಿಕ್ಕೆ ಕೊಡಬಾರ್ದು. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಇದೆಲ್ಲ ನಾವು ಅರಿಶಿನ ಉಪ್ಪೆಲ್ಲ ಹಾಕಿದ್ವಲ್ಲ, ಹಾಗಾಗಿ ಕಲರ್ ಚೇಂಜ್ ಇದೆ. ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ಸಾಸಿವೆ ಸಿಡ್ದಿರುತ್ತಲ್ಲ, ಅದ್ರ ಜೊತೆಗೆ ಆಯಿಲ್ ಇದೆಲ್ಲ ಮಿಕ್ಸ್ ಆಗಲಿ. ಎಲ್ಲ ಮಧ್ಯದಲ್ಲಿ ಸೇರಿಸ್ಬಿಟ್ಟು ಒಂದು ಟೈಟ್ ಮುಚ್ಚಳದಲ್ಲಿ ಮುಚ್ಚಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಪಲ್ಯಗಳಿಗೆ ನೀರು ಹಾಕಬಾರ್ದು, ಟೇಸ್ಟ್ ಹೊಟ್ಟೋಗುತ್ತೆ. ನೋಡಿ, ಒಂದೇ ಆವಿಲಿ ಎಷ್ಟು ಬೇಗ ಕಲರ್ ಚೇಂಜ್ ಆಗಿದೆ ನೋಡಿ. ಮತ್ತು ಅದನ್ನು ಮಿಕ್ಸ್ ಮಾಡಿ, ಅದರಲ್ಲಿರುವಂಥ ನೀರಿನ ಅಂಶದಲ್ಲೇ ಬೇಯುತ್ತೆ. ಜೊತೆಗೆ ಟೈಟ್ ಮುಚ್ಚಳ ಮುಚ್ಚಿರ್ತೀವಲ್ಲ, ಅದ್ರದ್ದು ಆವಿ ಬಿದ್ದು ಅದರಲ್ಲೂ ಸಹ ಬೇಯುತ್ತೆ. ನೋಡಿ, ಈಗ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತಾಯಿದೆ. ಇನ್ನೊಂದು ಟ್ರಿಪ್ ಬೇಯಿಸಿ ನೋಡಿ, 2-3 ನಿಮಿಷದಲ್ಲೇ ಆಗುತ್ತೆ. ಆವಿಲೇ ಬೇಯುತ್ತೆ. ಅದು ಅಡಿ ಹಿಡಿದಾಗ ನೋಡ್ಕೊಳ್ಬೇಕು. ಮತ್ತು ತೆಂಗಿನಕಾಯಿ ತುರಿನ ಹಾಕಬೇಕು. ತೆಂಗಿನಕಾಯಿನ ತುರಿದೇ ಹಾಕಬೇಕು, ಮಿಕ್ಸಿಗೆ ಹಾಕಬೇಡಿ, ತುರಿದು ಹಾಕಬೇಕು. ತೆಂಗಿನಕಾಯಿ ತುರಿದು ಹಾಕೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ತಿನ್ನುವಾಗ. ಇದನ್ನು ಪಲ್ಯನ ನೀವು ಮಾಡಿಬಿಟ್ಟು ನೋಡಿ, ಆಮೇಲೆ ನನಗೇನು ಅಂತ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.